ಮರಟೊಂಜಿ ಪಪ್ಪಾಯಿ ಅಂಚನೆ ರೈಟ್ ಸೈಡ್ ತುಡ 4 ಜನ ಪೊಯ್ಯ ಸಾರೊಂದುಲ್ಲೇರು ಇಲ್ಲಾಗ ಪೊಯ್ಯ ಇತ್ತೆ ನನ್ನ ಸಾರ್ದು ಸ್ಲ್ಯಾಪ್ ಅವರೆ ಐಕಿತ್ತಾಕುಲು ಪೊಯ್ಯ ಸಾರೊಂದುಲ್ಲೇರು ಯಾನಿಕೆಲ್ಲ ಗಿತ್ತು ತೊಜಪ್ಪವೆ ಎಂಗಲ್ಲ ಇಲ್ಲ ಒಡೆ ಮುಟ ಆತನ ನಿಕಲ್ಲ ತೊಜಪ್ಪವೆ ವೀರನೆ ಕೊರಪೆ ಬಲಿ ಗಾಯ್ಸ್ ಎಂಕಲ್ಲ ಇಲ್ಲ ರೆಡಿ ಆവുന്നുണ്ട് ಇತ್ತೆ ನಿಕ ತೋಂದಲ್ಲಾರು ತುಲೆ ಇಲ್ಲ ಬಾರಿ ಲಿಂಟುಡುಂಡು ಯಾಚೋರ್ ಮಿತ್ ಪಪ್ಪ ತುಲೆ ಗಾಯ್ಸ್ ದಿಸ್ ಇಸ್ ಹೌಸ್ ಒಂದೇ ಮಲ್ಲ ಹೌಸ್ ನೋಡಲಿ ಪಿಲ್ಲರ್ ಮಂದಿರಿ ಇಲ್ಲ ಗಂಜಿ ಪಿಲ್ಲರ್ ಬೋರ್ಡಂತೆ ಪಿಲ್ಲರ್ ಜಿಡಾಪುರ ಪಿಲ್ಲರನ್ನು ಮಾಡಿದ್ದಾರೆ ನೋಡ್ಬೋದು ನೀವು. ಇದೊಂದು ಇಲ್ಲಿ ನನಗೆ ಕಾಣ್ತಾ ಇದ್ದೀರಿ ಅದ್ಭುತವಾಗಿರುವಂತಹ ಇಲ್ಲಿ ನೋಡ್ತೀರಿ ಇಲ್ಲೊಂದು ಅಡುಗೆ ಕೋಣೆ ಕಾಣಿಸ್ತದೆ ನಿಮಗೆ. ಇಲ್ಲಿ 2 ಕೋಣೆಗಳು ಸಣ್ಣದಾದ ಚಿಕ್ಕದಾದ ಪುಟ್ಟವುಳ್ಳಂತಹ ಒಂದು ಮನೆಯು ರೆಡಿ ಆಗ್ತಾ ಉಂಟು. ಇನ್ನೂ ಸಹ ಕಂಪ್ಲೀಟ್ ಆಗಲಿಲ್ಲ, ಚುಚ್ಚೂರು ಕಂಪ್ಲೀಟ್ ಆವರುಂಟು ಬೇಲೆ ನಡೆದದು ನೋಡಿ ಗಾಯ್ಸ್ ತನ್ನಲ್ಲ ಆತಜಿ ಪೂರ ಕಂಬ ಪೂರ ಊಡ್ದಿತ್ತೇರು ರಾಶಿ ರಾಶಿ ಕಂಬ ಉಡ್ದಿಡಾಯ್ಜಿ ಸ್ಲ್ಯಾಬ್ ಪಡ್ರಂಡು ಗಾಯ್ಸ್ ಇಲ್ಲ ನನ್ನಲ್ಲ ಆವಡ್ ರೆಡಿ ಆತಜಿ ತಿಪ್ಪು போய் ಪಾತಾಳ ತೋಜು ತೂ ಒಂದೆಲ್ಲಾರು ನಿಕಲು ಅದ್ಭುತ ಬಾರಿತೀನ. This is guys my house. Thank you. ಅವಳು ಪಾತೆರಸ ನಮ್ಮ ಎತ್ತೆ ನಮ್ಮ ಉಪ್ಪುನ ಜಾಗ ಲ್ಯಾಂಡ್ ಆತ ಲ್ಯಾಂಡ್ ಆತಿನ ಪೊರ್ತಿಗೆ ನಮ್ಮ ಪುಲ್ಲಕಾಂಡಲ್ ಹಾಕದು ಮುಂದೆ ಹಾಕದು ಯೋಗಾಸನ ಅಂತಂದಿಲ್ಲೇ ನೋಡಿ ಗಾಯ್ಸ್ ಯೋಗಾಸನ ಮಾಡ್ತಿದ್ದಾರೆ ಬೆಳಿಗ್ಗೆ ಎದ್ದು. ನನ್ನ ಅಪ್ಪ ಇಲ್ಲಿ ನೋಡಿ ಯೋಗಾಸನ ಮಾಡುದು ನೋಡಿ ಅವರು ಕಾಲವರಿಸೋದು ಯೋಗಾಸನ ಅಲ್ಲ. ಈಗ ನಮ್ಮ ಕುಕ್ಕಿಂಗ್ ಆದಂತಹ ಹೊಸ ರೆಸಿಪಿಯ ಒಂದು ತಯಾರಕರು ಬಂದಿದ್ದಾರೆ. ಇವರ ಹೆಸರು ಉಷಾಕ್ಕ ಅಂತ, ಉಷಾ ಕಿಚನ್. ಈಗ ಅದ್ಭುತವಾಗಿ ನಿಮಗೋಸ್ಕರ ದಾದಾ ಎಂತ ತಂದಿದ್ದಾರೆ ಅಂದರೆ ಎಂಜಿನ ಕಂದಾರ್ ಎಂತ ತಂದಿದ್ರಿ ಸ್ಪೆಷಲ್ ಆಗಿರುವಂಥ ರೆಸಿಪಿ. ಈಗ ಅವರೆಂತ ಹೇಳ್ತಿದ್ದಾರೆ ಅದ್ಭುತವಾಗಿರುವಂಥ ರೆಸಿಪಿ. ಈಗ ಪತಂಜಲಿ ಗೋಧಿ ಹಿಟ್ಟಿನಿಂದ ಅದ್ಭುತವಾಗಿರುವಂತಹ ಒಂದು ಯಾರು ಮಾಡಿರದಂತಹ ಒಂದು ಅದ್ಭುತವಾಗಿರುವಂಥ ರೆಸಿಪಿಯನ್ನು ತಂದಿದ್ದಾರೆ ನಿಮಗೋಸ್ಕರ. ಪತಂಜಲಿ ಗೋಧಿ ಹಿಟ್ಟು. ಈಗ ಒಂದು ಪಾತ್ರೆಯನ್ನು ಹುಡುಕ್ತಿದ್ದಾರೆ ನೋಡಿ. ನಮ್ಮದು ರೆಸಿಪಿ ನೋಡಿ ಹೇಗೆ ನಡೀತದನ್ನ. ಒಂದು ದೊಡ್ಡ ತಟ್ಟೆಯನ್ನು ಕೂಡ ತೆಗೆದುಕೊಳ್ತಿದ್ದಾರೆ. ನೋಡುವ ಗೆಳೆಯರೆ ಏನು ಮಾಡ್ತಾರೆ, ಏನು ರೆಸಿಪಿ ಎಲ್ಲ ವಿವರಣೆ ಕೊಡ್ತೇನೆ. ಈಗ ಹುಡುಕುವ ಈಗ ಭಾಜನವನ್ನು ಆಚೆ ಹುಡುಕುವ ಅಂದರೆ ಅಂಜಿಂಜಿ ನಾಡುನ ಮಂಡ್ಯಪುರ ಕಿರ್ಮೊಂದು ಆಪುಜಿ ಮಾರೆ ಮಂಡ್ಯ ಹಚ್ಚ ಒಂದುಂಡು ಆತ ಮಂಡ್ಯ ಚೋಡಾರು ಮಲ್ತೊಂದಿಲ್ಲ ದಾದ ಫ್ಲ್ಯಾಶ್ ಒಂದಿಜ್ಜಿತ್ತೆ ನಾಡೊಂದು ಲೇರ್. ಈಗ ರೆಡಿಯಾಗಿದೆ ಸ್ಪೆಷಲ್ ಆಗಿರುವಂಥ ರೆಸಿಪಿ. ಸಾರಿ ರೆಡಿ ಆಗಲಿಲ್ಲ, ಈಗ ರೆಡಿ ಆಗ್ತುಂಟು. ಎಲ್ಲ ಐಟಮ್ ಎಲ್ಲ ರೆಡಿ ಆಗ್ತುಂಟು ಗೆಳೆಯರೆ. ಅದ್ಭುತವಾಗಿರುವಂಥ ಯಾನೆಲ್ಲ ಬೇಕು ಹೇಗೆಲ್ಲ ಮಾಡಬೇಕು ಎಲ್ಲ ವಿವರಣೆ ಮೇರೆ ಕೊರ್ಪೇರು ದಾದ ಮಲ್ಪಾರೆ ಎಂತ ಮಾಡಲಿಕ್ಕೆ ಎಂತ ನೋಡೋದೆಂತ ಎಂತ ಮಾಡಿದ್ದೀರಿ ತೊಟ್ಟೆ ಇಟ್ಕೊಂಡು ಎಂತ ಮಾಡೋದ ಅಡ್ವರ್ಟೈಸ್ಮೆಂಟ. ಒಂದು ಕಪ್ಪಿನಷ್ಟು ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟು ಹಾಕ್ತೀರಿ. ಗೋಧಿ ಹಿಟ್ಟಿನಿಂದ ಮಾಡುವಂತಹ ಗೋಧಿ ಮತ್ತು ರವೆಯಿಂದ ಮಾಡುವಂತಹ ರವೆಯಿಂದ ಮಾಡುವಂತಹ ಒಂದು ಅದ್ಭುತವಾಗಿರುವಂತಹ ರೆಸಿಪಿ ತದನ್ಪರ್ ಗೋಧಿ ಹಿಟ್ಟು ಮತ್ತು ರವೆಯಿಂದ ಮಾಡುವ ಒಂದು ಅದ್ಭುತ ರೆಸಿಪಿ ಅಂದ. ಈಗ 1 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದಾರೆ. ಎಷ್ಟು ಎಂತ ನೀವು ನೀವು ಎಷ್ಟು ಕಪ್ ತಗೊಳ್ತೀರಿ ಗೋಧಿ ಹಿಟ್ಟು ಎಲ್ಲ ವಿವರಣೆ ಕೊಡಬೇಕು. 1 ಕಪ್ ಫುಲ್ಲು ನಿಮಗೆ ಬೇಕಾದಂದು ನಿಮಗೆ ನೋಡಿ ಇಷ್ಟು ತಗೊಂಡಿದ್ದಾರೆ. ಈಗ ರವೆ 1 ಕಪ್ಪಿನಷ್ಟು ರವೆ ಎಷ್ಟು ಎಂತ ದೊರಪದೆ ಎಲ್ಲ ಫುಲ್ಲು ರವೆನಾಗಿದ್ದಾರೆ ದೊರತಿದ್ದಾರೆ. ನಾವು ಚಟ್ಟಂಬಡೆ ಮಾಡುವುದಲ್ಲ, ಸ್ವಲ್ಪ ಹಾಕಿ ರವೆ ಹಾಕ್ತಾರೆ. ಈಗ ನೋಡಿ ಗೆಳೆಯರೆ ಅದ್ಭುತವಾಗಿರುವಂಥ ನೀವು ಕೂಡ ಟ್ರೈ ಮಾಡಿ. ಪುಗೆ ಹೋಗ್ತಾ ಉಂಟು ಹೇಳಿ. ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಬೆರೆಸಬೇಕು, ನಂತರ ನೀರನ್ನು ಹಾಕ್ಬೇಕಲ್ಲ. ಎಂತ ಮಾಡೋದು ನೀರು ಹಾಕ್ತಾರೆ. ಈಗ ನೋಡ್ತಾ ಇದ್ರಿ ನೀವು ಕೂಡ. ಕಮ್ಮಿ ಮಾತಾಡಿ ವಿಡಿಯೋವನ್ನು ಜಾಸ್ತಿ ಮಾಡಿ ಅಂತ ಕಮೆಂಟ್ನಲ್ಲಿ ಬರೆದಿದ್ದಾರೆ ಮೊನ್ನೆ. ಹಾಗಾಗಿ ನಾವು ಕಮ್ಮಿ ಮಾತಾಡ್ತೇವೆ ಇನ್ನು. ಎಂತ ಹೇಳ್ತೀರಾ
ಮಾತಾಡ್ಲಿಕ್ಕೆ ಮಾತಾಡದೆ ಮಾಡ್ಲಿಕ್ಕೆ ಆಗ್ತದೆ. ಆಗ್ತದಾ? ಅದು ಮುಖಕ್ಕೆ ಆಗ್ತದೆ ಮಾತಾಡದೆ ಮಾಡಿದ್ರೆ. ರೋಸ್ಟ್ ಮಾಡಬೇಡಿ ಪಾಪ, ಎಂತ ಅದನ್ನು ಇಟ್ಕೊಂಡು ಹೇಳುದಲ್ಲ, ಅದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದು ಮಾರೆ, ನೀವು ಅದನ್ನು ಹಿಡ್ಕೊಂಡು ಆ ಒಂದು ಕಮೆಂಟನ್ನು ಹಿಡ್ಕೊಂಡು ಗಡಿ ಅದೇ ಹೇಳುದು ಅಮ್ಮ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು 1 ಸ್ಪೂನ್ನಷ್ಟು ಉಪ್ಪನ್ನು ಹಾಕಿದ್ದಾರೆ. ನಂತರ ಈಗ ಏನು ಮಾಡ್ತೀರಿ? ನೀರಿನಿಂದ ಕಲಡವೇರಿಗೆ ನೀರಿನಿಂದ ಕಲಡ್ಸ್ತಾರೆ. ಹೆಂಚಿನ ನೀರಿನಿಂದ ಕಲಡ್ಸ್ತಾರೆ. ಎಷ್ಟು ಬೇಕಷ್ಟು ಮೆಲ್ಲ 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 ಮೆಲ್ಲ, ಜಾಸ್ತಿ ನೀರನ್ನು ಎಷ್ಟು ಬೇಕಷ್ಟೇ, ಗಂಟೆ ಇರಬಾರ್ದು. ಅದಕ್ಕೆ ಒಳ್ಳೆ ಮಾಡಿ ಕಲಡಿಸಬೇಕು, ಒಳ್ಳೆ ಮಾಡಿ. ನೋಡಿ, ನೀವು ಗೋಧಿ ಹಿಟ್ಟಿನಿಂದ ಎಂತೆಲ್ಲ ಐಟಮ್ ಮಾಡ್ತೀರಿ? ಗೋಧಿ ಹಿಟ್ಟಿನಿಂದ ಚಪಾತಿ ಮಾಡಿದ್ದಾರೆ. ಓ, ಯಾರು ಕೂಡ ಮಾಡಲಿಲ್ಲ ಇಡೀ ದುನಿಯಾದಲ್ಲಿ. ಮತ್ತೆ ಅದೇ ಇದು ಎಂತ ಗೊತ್ತುಂಟ? ಎಂತ ಇದೆಯಾ ಎಂತ ಈಗ ಪೂರಿ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಇದು 3ನೇ ರೆಸಿಪಿ ಗೋಧಿ ಹಿಟ್ಟಿನಿಂದ ತುಂಬಾ ರೆಸಿಪಿ ಮಾಡಿ. ಗೋಧಿ ದೋಸೆ ಮಾಡಿದ್ದೀರಾ? ಹೌದು, ಗೋಧಿ ದೋಸೆ ಮಾಡ್ಲಿಕ್ಕೆ ಈಜಿ. ಪತಂಜಲಿಯದು ಗೋಧಿ ಗೋಧಿ ಇದು ಹಿಟ್ಟು ಪತಂಜಲಿ ಒಳ್ಳೆದುಂಟು. ಎಂತ ಮಾರ ಎಲ್ಲ ಎಂತ ಆ್ಯಡ್ ಕೊರದ ಮಾರ ಅವರಿಗೆ. ಒಳ್ಳೆದಾಗ್ತದೆ ಪತಂಜಲಿ ಹಿಟ್ಟಿನಲ್ಲಿ. ಪತಂಜಲಿ ಇವರು ತಿನ್ನುದೇ ಪತಂಜಲಿ ಗೋಧಿ ಹಿಟ್ಟು. ನಾನು ಗೋಧಿ ಹಿಟ್ಟದೇ ತಿನ್ನುದು. ನನಗೆ ಅದು ಫ್ರೆಶ್ಶಾ? ಇದು ಫ್ರೆಶ್ ಉಂಟು, ಮತ್ತೆ ಸಿಹಿ ಇಲ್ಲ ಅಷ್ಟು, ಅದು ಅದಕ್ಕೆಲ್ಲ ಬೆರಕೆ ಮಾಡ್ತಾರೆ. ಎಂತ ನಿಮ್ಗೆ ಇದಕ್ಕೆ ಎಂತ ಒಳ್ಳೆದಾಗ್ತದೆ ಬೆರಕೆ ಮಾಡ್ಲಿಕ್ಕೆ? ಎಂತ ಬೆರಕೆ? ಮೈದಾ ಹಿಟ್ಟು ಬೆರಕೆ ಮಾಡುದು ಅಷ್ಟೇ. ಗೋಧಿ ಹಿಟ್ಟಿಗೆ ಎಂತ ಬೇಕು ಬೆರಕೆ ಮಾಡುದು ಮಾರ? ಮೈದಾ ಹಿಟ್ಟು ನೋಡಿ, ಎಲ್ಲ ಒಳ್ಳೆ ದಪ್ಪ ಇರಬೇಕು, ತೆಲ್ಪು ಮಾಡಬೇಡಿ. ಸ್ವಲ್ಪ ನೀರನ್ನು ದಪ್ಪನೆ ಮಾಡ್ತೇನೆ. ದಪ್ಪ ಗಂಟೆಲ್ಲ ಇಡಬಾರ್ದು. ಚಂದ ಮಾಡಿ ನೀರು ಹಾಕಿ ಬೇರೆಸಿ. ಸ್ಪೆಷಲ್ ಆಗಿರುವಂತಹ ನಿಮಗೋಸ್ಕರ ರೆಡಿ ಆಗ್ತಾ ಉಂಟು. ಯಾರು ಮಾಡಿರೋದಂತಹ ಮೊದಲ ಪ್ರಯೋಗ. ನಾವೆಲ್ಲ ಮಾಡೋದು ಮೊದಲ ಪ್ರಯೋಗ, ಯಾಕಂದರೆ ಹಿಂದೆ ಮಾಡಿರುವುದಿಲ್ಲ. ಇದೆಲ್ಲ ಪ್ರಯೋಗ ಮಾಡೋದು. ಇದು ಸಕ್ಸಸ್ ಆದ ನಿಮ್ಗೆ ಹೇಳ್ತೇವೆ. ಸಕ್ಸಸ್ ಆಗಿ ಹೌದು. ಎಂತಾಯ್ತು? ನೆಗಡಬೇಡಿ ನೀವು, ನೆಗಡ್ತೀವಿ. ಗಂಟು ಎಂತಕ್ಕೆ ನೆಗಡ್ದಾಗಿ? ಶಾಂತ ಆಗಿ. ಅದು ನೀವು ಗೆಳೆಯರೇ ದಪ್ಪ ಆಗಿದೆ. ಈಗ ನೆಕ್ಸ್ಟ್ ಐಟಮ್ಗಳು ರೆಡಿ ಆಗಿದೆ. 1 ನೀರುಳ್ಳಿಯನ್ನು ತೆಗೆದುಕೊಳ್ಳಿ, ಒಂದು ಟೊಮೆಟೊವನ್ನು ತೆಗೆದುಕೊಳ್ಳಿ, 2 ಮುಂಚೆಯನ್ನು ತೆಗೆದುಕೊಳ್ಳಿ. ಅದನ್ನು ಚಂದ ಮಾಡಿ ಕಚ್ಚಲ್ಲ ಕೊಚ್ಚಿ ಕತ್ತರಿಸಿ ಇಡಿ. ಆದ ನಂತರ ಮಾಡುವ ನಾವು ಸ್ಪೆಷಲ್ ಆಗಿರುವ ಐಟಮ್ ಇದಕ್ಕೆ ಎಂತ ಮ್ಯಾಚಿಂಗ್ ನೋಡಿ. ಈಗ ಅದ್ಭುತವಾಗಿ ಈಗ ಎಂತ ಮಾಡ್ತೀರಿ? ಬನಲೆಯನ್ನು ಇಡ್ತಾರೆ. ಬನಲೆ ಅಂದ್ರೆ ನಮ್ಮ ತುಳುವಲ್ಲಿ ಬನಲೆ ಹೇಳ್ತಾರೆ, ಕನ್ನಡದಲ್ಲಿ ಪಾತ್ರೆ ಹೇಳ್ತಾರೆ. ಕನ್ನಡದಲ್ಲಿ ಎಂತ ಹೇಳ್ತಾರೆ? ಪಾತ್ರೆ, ಕನ್ನಡದಲ್ಲಿ ಪಾತ್ರೆ. ಈಗ ಇಡ್ತಾರೆ. ಸ್ಪೆಷಲ್ ಆಗಿರುವಂತಹ ಪುರಾತನ ಕಾಲದ ಅಜ್ಜರ್ನ ಕಾಲು ದಿಂಚಿಲ ಮಲ್ತೊಂಬೈದಿತ್ತಿನ ಚಿನ್ನ ಒಂಜಿ ಅದ್ಭುತವಾದಿತ್ತಿನ ಬನಲೆ. ಇತ್ತ ಬನಲೆ ದೀಪೇರು. ಬನಲೆ ಪಂದರದು. ಈಗ ರೆಡಿ ಇಲ್ಲ. ನಾವು ಕುಕ್ಕಿಂಗ್ ಮಾಡುವಾಗ ಉಂಟಲ್ಲ, ನಾವು ರೆಡಿಯಾಗಿ ಇಡುವುದಿಲ್ಲ. ಯಾಕಂದರೆ ನಮಗೆ ಅದು ಹಿಂದೆ ಅಜ್ಜರ್ನ ಕಾಲದಿಂದ ಬಂದಂಥ ಒಂದು ಪದ್ಧತಿ. ನಾವು ಯಾವಾಗಲೂ ರೆಡಿ ಮಾಡಿಯೇ ನಿಮ್ಮ ಎದುರಿಗೆ ಲೈವ್ ರೆಡಿ ಮಾಡಿ ಎಲ್ಲ ತೋರಿಸಿ ಮತ್ತೆ ನಾವು ಕುಕ್ಕಿಂಗ್ ಮಾಡೋದು. ಕೆಲವರು ಹೇಳ್ತಾರೆ ನೀವೆಲ್ಲ ರೆಡಿ ಮಾಡಿ ಇಡಿ ಮತ್ತೆ ಕುಕ್ಕಿಂಗ್ ಮಾಡಿ ಅಂತ. ಹಾಗೆ ಆಗೋದಿಲ್ಲ. ನಾವು ಪುರಾತನ ಕಾಲದ ನಮ್ಮ ರಾಜರ ಕಾಲದಿಂದ ಕೂಡ ನಾವು ಹೀಗೇನೆ ಮಾಡ್ತಾ ಬಂದದ್ದು. ಮತ್ತು ನಾವು ಮಾತಾಡೋದು ಜಾಸ್ತಿ, ಮತ್ತು ಇವರು ಮಾತಾಡೋದು ತುಂಬ ಕಮ್ಮಿ. ಪಾಪ ಮೇಲೆ ಈಗ ನೋಡಿ, ಇಲ್ಲೆಲ್ಲ ಲೈವಲ್ಲಿ ನಿಮಗೆ ಬೇವಿನ ಸೊಪ್ಪು ಹೇಗೆ ತೆಗೆದು ನೋಡಿ, ತೊಟ್ಟೆಯಿಂದ ತೆಗೆದು ನೋಡಿ, ತೊಟ್ಟೆಯಲ್ಲಿ ತಂದಿದ್ದಾರೆ ಗೋಣಿ ಒಣಗ್ತದೆ ಗಾಯ್ಸ್. ನೋಡಿ ಗಾಯ್ಸ್, ಈಗ ಅದ್ಭುತವಾಗಿರುವಂಥ ಜೀರಿಗೆ ಎಲ್ಲ ನೋಡಿ, ಲೈವಲ್ಲಿ ಎಲ್ಲ ಜೀರಿಗೆ ಬಂತು. ಜೀರಿಗೆ ಕಂಪಿನ ಜೀರಿಗೆ ಬಂತು ಗಾಯ್ಸ್. ರೆಡಿಯಾಗಿದೆ ನಿಮಗೋಸ್ಕರ ಸ್ಪೆಷಲ್ ಆಗಿರುವಂತಹ. ಈಗ ಜೀರಿಗೆಯನ್ನು ತುಂಡು ಮಾಡಲಿಕ್ಕೆ ಹೋಗ್ತಾರೆ. ನೋಡೋ ಗೆಳೆಯರೆ, ಈಗ ನೀವು ನೋಡ್ತಾ ಇದ್ರಿ ಎಂದ 2 ಸ್ಪೂನ್ ಜೀರಿಗೆ ಜಾಸ್ತಿ ಹಾಕಿದರೆ ಮತ್ತೆ ಆ್ಯಸಿಡಿಟಿಗೆಲ್ಲ ಒಳ್ಳೇದು ಮಾರಿ ಜೀರಿಗೆ. ಎಂತ ಹೇಳ್ತಾರೆ ದಾದಾ ಒಂದು ಪರೀರಿ ಆ್ಯಸಿಡಿಟಿ ಪೂರ ಎಡ್ಡದ
ಅವೇನಾ ಎಲ್ಲ ರೆಡಿ ಆಗ್ತಾ ಉಂಟು ಗೆಳೆಯರೆ. ಬೀಜ, ಓ ಮೈ ಗಾಡ್, ಬೀಜ ಬಿಡ್ಸಿ. ಬೀಜ ಬಂದಿದ್ದ? ಬೀಜ ಇಲ್ಲ ಎಂತ. ಓ ಈಗ ನೋಡಿ ಡಬ್ಬಿಗೆ ಹಾಕಿ, ಆ ಡಬ್ಬಿಗೆ ಸಾಕು ಜೀರಿಗೆ. 2 ಸ್ಪೂನ್ ಜೀರಿಗೆ. ಆ ನಂತರ ಎಂತ ಹಾಕ್ತೀರಿ? ತುಪ್ಪ ಬೇಕು, ನನ್ನಿನಿಯದ್ದು ತುಪ್ಪ ಉಂಟಾ? ನನ್ನಿನಿ GRB ಯಾವ ಕಂಪನಿಯದ್ದು ನೀವು ತುಪ್ಪ ಹಾಕುದು? ಯಾವುದು ನಿಮ್ದು? ಯಾವ ತುಪ್ಪ ಹೇಳಿ? ನಂದು ಮನೆಯಲ್ಲಿ ಮಾಡಿದ್ದು. ಮನೆಯಲ್ಲಿ ಮಾಡಿದಂಥ ತುಪ್ಪ. ಓ ಮೈ ಗಾಡ್, ಎಂತ! ಓ ಈಗ ತುಪ್ಪ ದೊರೀತಿತ್ತು ಕೆಳಕ್ಕೆ, ನೆಲಕ್ಕೆ ಚೂರು ಬಿಟ್ಟಿಗಾದ್ರೆ. ಮನೆಯಲ್ಲಿ ಮಾಡಿದೀಗ ನೆಲಲ್ಲಿ ಇರ್ತಿತ್ತು. ನೆಲಟ್ಟು ಬೂಡ್ದಿತ್ತೆ ತುಪ್ಪ ಬೋದು, ತುಪ್ಪ ಗೋಡು ಕೈಟ್ ತುಪ್ಪ ಇಂಚಿ ಅಂಚೆ ಬರಿತಿದ್ದೆ ಅದು ಮಾರೆ ಕತೆ ಬೆರ್ನ. ಈಗ ತುವನ್ನು ಪೊತ್ತದಿದ್ದಾರೆ ಸ್ಟವ್ಗೆ, ಆನಂತರ ಮನೆಯೆಲ್ಲ ಇಡ್ತಾರೆ ನೋಡಿ. ತುವನ್ನು ಬೆಂಕಿಯನ್ನು ಹತ್ತಿದ್ದಾರೆ. ಹೆಚ್ಚಾಗಬೇಡಿ. ತುಪ್ಪ ಹಾಕ್ತಾರೆ ಈಗ. ನಂದಿನಿ ಅವರು ತುಪ್ಪ ನಂದಿನೆಲ್ಲ ಅಮ್ಮ ತುಪ್ಪ ಹಾಕ್ತಾರೆ. ಅಮ್ಮ ಉಷಾ ತುಪ್ಪ. ಈಗ ಉಷಾ ತುಪ್ಪ ಬೀಳ್ತದೆ ನೋಡಿ ಮನೆಯಲ್ಲಿಗೆ. ಆಗುದಿಲ್ಲ, ಸರಿ ಮಾಡಿ. ಓ ಸಬಾಸ್. 2 ಸ್ಪೂನ್ ತುಪ್ಪ ಬೇಕು. ತುಪ್ಪ ತುಂಬ ಬೇಕು ಅದಕ್ಕೆ. ತುಪ್ಪ ಹಾಕ್ಲಿಕ್ಕೆ ಸ್ವಲ್ಪ ಪಿಟ್ಟಸಿ ಮಾಡ್ತಿದ್ದಾರೆ, ಯಾಕಂದ್ರೆ ಅವರೇ ಮಾಡಿದ್ದಲ್ಲ. ಅಲ್ಲ, ನೀವು ಮಲ ಮಾಡಿದ್ದು, ನೀವೆಂತ ತುಪ್ಪ ಮಾಡುದು? ಇವರು ಕೊಂಡೋಗಿ ಹಾಲಿನದ್ದು ಭಾಗ ಕೊಡುದು ನೋಡಿ. ಹೇಳಿದ್ರೆ ಬೆಚ್ಚಾಗ್ತದೆ ನೋಡಿ, ಇವರೇ ಸಾಗಣೆ. ಮತ್ತೆ ಅವರು ತುಪ್ಪ ಕೊಡ್ತಾರೆ ಇವರಿಗೆ. ಇದೆಲ್ಲ ದಂಧೆ ಅವರದ್ದು. ಮಲಮನಿಗೆ ಹೋಗಿ ಪೇರದೊಂದು ಭಾಗ ಕೊಡುದು, ಮತ್ತೆ ಅವರ ಹಾಲಿನದ್ದು ಭಾಗ ಕೊಡುದು, ಮತ್ತೆ ಅಲ್ಲಿಂದ ಅವರ ತುಪ್ಪ ಸಾಗಣೆ ಮಾಡುದು ಇಲ್ಲಿಗೆ ಮನೆಗೆ. ಮತ್ತೆ ಹೇಳುದು ನಾನೇ ಮಾಡಿದ್ದು ತುಪ್ಪ ಅಂತ. ಸಿಕ್ಕಿದ್ರು ಇವಾಗ. ಇವರ ತುಪ್ಪ ಹಾಕುವಾಗ ಬಣ್ಣದಲ್ಲಿ ತುಪ್ಪ ಕಲಾಡಿ ಕರಂಟಿ ಮಾಜಿ ಹೋಗ್ತದಂತ. ನೀವು ಆಚೆ ಹೋಗಿ ಈಚೆವರೆಗೂ ತುಪ್ಪ ಇರೋದಿಲ್ಲ ಮನೆಯಲ್ಲಿ. ಎಂತ ನೀವೊಂದು ಕುಕ್ಕಿಂಗ್ ಮಾಡೋ ರೀತಿ ಇದು ಕ್ರಮ. ಲೆಸನ್ 1. ಈಗ ಬೆಚ್ಚಾಗಬೇಡಿ. ಈಗ ಮೊದಲಿಗೆ ಎಂತ ಫಸ್ಟಿಗೆ ನೀರುಳ್ಳಿ ಹಾಕ್ಲಿಕ್ಕಲ್ಲ, ಅದೆಲ್ಲ ಹಾಕ್ಲಿಕ್ಕಿಲ್ಲ. ನೀವು ಅಷ್ಟು ನೀವು ಮೊದಲಿಗೆ ನೀವು ಇದು ಹಾಕ್ಬೇಕು, ಸಾಸಿವೆ ಹಾಕ್ಬೇಕು. ಕುಕ್ಕಿಗೆ ಗೊತ್ತುಂಟು ಅವರಿಗೆ, ಸ್ವಲ್ಪ ಸ್ವಲ್ಪ ಸ್ಟೆಪ್ ಮಿಸ್ ಆಗ್ತದೆ ಕೆಲವು ನಡಿಗೆ. ಮತ್ತೆ ಮೊದಲಿಗೆ ಮಾಡೋದು ಅವ್ರು ಮಾಡಿರೋದಿಲ್ಲಲ್ಲ. ನಾ 2 ಹೇಳುದು, ಅವ್ರು ಮಾಡುದು. 2 ಸ್ಪೂನ್ ಸಾಸಿವೆಯನ್ನು ಹಾಕಿದ್ದಾರೆ ನೋಡಿ. ಒಳ್ಳೆ ಫ್ರೈ ಆಗ್ತಾ ಉಂಟು, ತುಪ್ಪ ತುಂಬ ಉಂಟು ಮನೆಯಲ್ಲಿ. ನಂತರ ಇದು ಹಾಕಬೇಕು, ಜೀರಿಗೆ ಹಾಕಿ ಚಟಪಟ ಇರುವಾಗ ಸ್ವಲ್ಪ ಸೌಂಡ್ ಇರಲಿ. ಮೆಣಸನ್ನು ಹಾಕಿ ಒಳ್ಳೆ ಫ್ರೈ ಮಾಡಿ ನೋಡಿ. ಒಳ್ಳೆ ಫ್ರೈ ಆಗ್ತಾ ಉಂಟು. ಮೆಣಸು ಕೆಂಪಾಗಬೇಕು. ಮೆಣಸು ಕೆಂಪಲ್ಲ, ಸಾರಿ, ಇದು ಈರುಳ್ಳಿ ಕೆಂಪಾಗಬೇಕು. ತುಪ್ಪ ಬೇಕಾ? ಒಳ್ಳೆ ಫ್ರೈ ಆಗ್ತಾ ಉಂಟು. ತಗೊಂದಿಲ್ಲ ನಿಕ್ಕಲು ಬನ್ನಲೆ ಕರ್ನ ಮುಟ್ಟಲಾರ್ನ ಫ್ರೈ ಆಗ ಬಂಡಲೆ ಕಂಟಿನ ಮುಟ್ಟಲಾರನ ಫ್ರೈ ಆಗಬೇಕು. ಅವಾಗ ಕ್ರಮ ಕಾಂತಿ ಮಕ್ಕನೇ ಲೈಟ್ ಬೇಕಲ್ಲ. ಪನ್ವಿ ಯಾನಿ ಪನ್ಪುಂಜಿ ಎಡ್ಡ ಕುಕಿಂಗ್ ಖುಷಿ ಆಗ 6 ಗಂಟೆ 10 ವೆರಿ ಗುಡ್ ಇದಿಂಚೆ ಮಲ್ಲೊಂದು ಕುಕಿಂಗ್. ಟೊಮೆಟೊ ಮಾಡಿ, ಟೊಮೆಟೊ ಜಾಸ್ತಿ వచ్చింది. అని చెప్తామ్మా ముందులే ఇరన ತುಪ್ಪ ಆಜಿನ ಪಾಡ್ನ ತುಪ್ಪ ಆಜಿಡ್ಬೇಕ ಫ್ರೈ ನೀರು ಲಾಯಂಗಣ. ಈಗ ಟೊಮೆಟೊವನ್ನು ಹಾಕಿದ್ದಾರೆ. ಟೊಮೆಟೊ ಬಾರ್ದಿರೆ ಮುಂಚಿನ ಹೊಡಿ ಸ್ವಲ್ಪ ಮೆಣಸಿನ ಹೊಡಿ ಮತ್ತೆ ಅರಸಿನ ಹೊಡಿ. ಸ್ವಲ್ಪ ಮೆಣಸಿನ ಹೊಡಿ ಮತ್ತೆ ಅರಸಿನ ಹೊಡಿಯನ್ನು ಹಾಕಿ ಮಿಕ್ಸ್ ಮಾಡಿ. ಚೂರು ಬೋಡ್ಡ ಖಾರ, ಚೂರು ಉಪ್ಪು ಮಾಡಲಿ ಬೋಡ್ಡ. ಉಪ್ಪು ಇದಕ್ಕೆ ಕೂಡ ಇದಕ್ಕೆ ಉಪ್ಪು ಹಾಕಿದ? ಇದಕ್ಕೆ ಉಪ್ಪು ಹಾಕ್ಬೇಕು. ಇದಕ್ಕೆ ಉಪ್ಪು ಹಾಕ್ಬೇಕು. ಮತ್ತೆ ಇದಕ್ಕೆ ಮೆಣಸನ್ನು ಹಾಕಿ ಒಳ್ಳೆ ಫ್ರೈ ಮಾಡಿ ನೋಡಿ. ಒಳ್ಳೆ ಫ್ರೈ ಆಗ್ತಾ ಉಂಟು. ಮೆಣಸು ಕೆಂಪಾಗಬೇಕು. ಮೆಣಸು ಕೆಂಪಲ್ಲ, ಸಾರಿ, ಇದು ಈರುಳ್ಳಿ ಕೆಂಪಾಗಬೇಕು. ತುಪ್ಪ ಬೇಕಾ?
ಒಳ್ಳೆ ಫ್ರೈ ಆಗ್ತಾ ಉಂಟು. ತಗೊಂದಿಲ್ಲ ನಿಕುಲು ಬನ್ನಲ್ಲೇನು ಬನ್ನಲೆ ಕರ್ನ ಮುಟ್ಟಲಾರ್ನ ಫ್ರೈ ಆಗುಂಡು. ಬನ್ನಲೆ ಕರ್ನ ಮುಟ್ಟಲಾರ್ನ ಫ್ರೈ ಆಗುಂಡು ಎಪ್ಪುಂಡು ಅವಾಗ ಕ್ರಮ ಯಾರ ಕಾಂತಿ ಮಕ್ಕನೇ ಬಂದು ಲೈಟ್ ಬೇಕಲ್ಲ ಪನ್ವಿ ಯಾನಿ ಪನ್ಪುಜಿ ಎಂತ ಕುಕಿಂಗ್ ದಾರ್ ಖುಷಿ ಅಮ್ಮ 6 ಗಂಟೆಗೆ 10 ಜನ ವೆರಿ ಗುಡ್ ಇದರಿಂಚೇನೆ ಮಲ್ಲೊಂದು ಬಂದು ಕುಕಿಂಗ್. ಟೊಮೆಟೊ ಟೊಮೆಟೊ ಜಾಸ್ತಿ ದಿವಸ ಹಾ ಅಂಚತ್ತಮ್ಮ ಮುಂದೆ ಗಿರ್ನ ತುಪ್ಪ ಆಜು ಪಾಡ್ನ ತುಪ್ಪ ಆಜಿಡ್ಬೇಕ ಫ್ರೈ ಲಾಯಕಣ್ಣ. ಈಗ ಟೊಮೆಟೊವನ್ನು ಹಾಕಿದ್ದಾರೆ. ಟೊಮೆಟೊ ಬಾರ್ದಿರೆ ಮುಂಚಿನ ಹೊಡಿ ಸ್ವಲ್ಪ ಮೆಣಸಿನ ಹೊಡಿ ಮತ್ತೆ ಅರಸಿನ ಹೊಡಿ ಸ್ವಲ್ಪ ಮೆಣಸಿನ ಹೊಡಿ ಮತ್ತೆ ಅರಸಿನ ಹೊಡಿಯನ್ನು ಹಾಕಿ ಮಿಕ್ಸ್ ಮಾಡ್ತೀವಿ. ಚೂರು ಬೋಡ್ಡ ಖಾರ ಚೂರು ಉಪ್ಪು ಬಾಡ್ಲಿ ಬೋಡ್ಡ ಉಪ್ಪು ಇದಕ್ಕೆ ಕೂಡ ಇದಕ್ಕೆ ಉಪ್ಪು ಹಾಕಿದ ಹಾ ಇದಕ್ಕೆ ಉಪ್ಪು ಹಾಕ್ಬೇಕು. ಇದಕ್ಕೆ ಉಪ್ಪು ಹಾಕ್ಬೇಕು ಮತ್ತೆ ಇದಕ್ಕೆ ಉಪ್ಪು ಹಾಕ್ಬೇಕು ಗೆಳೆಯರೆ. ಒಂದೊಂದು ಸ್ಪೂನ್ ಉಪ್ಪನ್ನು ಹಾಕಿ ಒಂದೊಂದು ಸ್ಪೂನ್ ಉಪ್ಪನ್ನು ಹಾಕಿ ನೀವು ಅದ್ಭುತವಾಗಿರುವಂಥ ಇವತ್ತಿನ ರೆಸಿಪಿಯನ್ನು ಕಾಣಬಹುದು ಉಷಕ್ಕ ಟಿವಿಯಲ್ಲಿ, ಸಾರಿ ಉಷಕ್ಕ ಕಿಚನಲ್ಲಿ. ಮಂಜಲ್ದ ಹೊಡಿ ಮಾಡ್ರಂಡು ಮಂಜಲ್ದ ಹೊಡಿ ಮಾಡ್ರಂಡು ನಿಕುಲು ಬೊಕ್ಕ ಮುಜ್ಜಿದ ಹೊಡಿ ಅರಸಿನ ಹುಡಿ ಹಾಕಬೇಕು ಮತ್ತು ಮೆಣಸಿನ ಹುಡಿಯನ್ನು ಹಾಕಬೇಕು. ಒಂದೊಂದು ಸ್ಪೂನ್ ಹಾಕಬೇಕು. ಇದು ನಮ್ಮ ಸ್ಟೈಲ್ ಕುಕ್ಕಿಂಗ್. ನೀವು ಅದು ಸರಿಯಾಗಿ ನೋಡಬೇಕು. ಮತ್ತೆ ಎಂತೆಂಥ ಮನೆಯಲ್ಲಿ ಮಾಡಿ ತಿನ್ನೋದಲ್ಲ. ಅದು ಒಬ್ಬ ಸ್ಪೂನಲ್ಲಿ ಹಾಕ್ಲಿಕ್ಕೆ ಇಲ್ಲ ಸೌಂಡಲ್ಲಿ ಹಾಕ್ತಿದ್ದಾರೆ ಒಂದು ವಚನ ಮಾರೆ. ನೀವು ಈಗ ಕುಕ್ಕಿಂಗ್ ಮಾಡಿದ್ರೆ ಉಂಟಲ್ಲ ಅದ್ಭುತ ಆಗ್ತದೆ ಇನ್ನೂ ಸಹ. ಮತ್ತೆ ಇದು ಮತ್ತೆ ಇದು ಮೆಣಸಿನ ಹುಡಿ ಬೇಕಾದರೆ ಸ್ವಲ್ಪ ಹಾಕೊಂಡು ಖಾರ ಆಗಲಿ ಅದು ಚಪಾತಿ ಸಿಹಿ ಆಗ್ತದೆ. ಅದು ಎಂತ ಹೇಳ್ತೀರಾ? ಹಾಂ ಪಾಡ್ ನಡಪಾಡು. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಉಪ್ಪು ಬಾರ್ದಾರೆ ಸ್ವಲ್ಪ 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 ಇದಕ್ಕೆ ಸಾಕ್ಲಿಕ್ಕೆ ಉಂಟು. ಮತ್ತೆ ಉಪ್ಪಿನ ಕಸ ಆಗ್ತದೆ ಮಾರಿ ಎರಡು ಕಡೆ ಸ್ವಲ್ಪ ಸ್ವಲ್ಪ ಹಾಕ್ಲಿಕ್ಕೆ. ಇವರಾಗಿ ಹಾಕಿದ್ರೆ ಉಂಟು ಇದು ಸಾರ್ವಜನಿಕ ಅನ್ನ ಸಂತರ್ಪಣೆಗೆ ಹಾಕಿದಾಗೆ ಉಂಟು ಮಾರೆ. ಊಟದ ವ್ಯವಸ್ಥೆಗೆ ಉಪ್ಪು ದೊರಕುದೆ ಒಳ್ಳೆ ಆಗ್ತದೆ ಬನಲೆ ನೋಡಿ. ನಿಮಗೆ ಯಾರಿಗೆಲ್ಲ ಅಡಿಗೆ ಕಲೀಲಿಕ್ಕೆ ಉಂಟು ಹೇಳಿ ಅಮ್ಮ, ಹೀಗೆ ಹೇಳ್ಬೇಕು. ನಿಮಗೆ ಯಾರಿಗೆಲ್ಲ ಅಡಿಗೆ ಕಲೀಲಿಕ್ಕೆ ಉಂಟು ನಮ್ಮ ಚಾನಲ್ ನೋಡಿ ಹೇಳಿ. ಓಯ್ ಪನೋಡು ಇದು ಅಂಚ ಅಂತಾನೆ ಇರು ಪನೋಡಕಲ್ಲ ಗೊತ್ತಾಡ್ಚ ನೋಡು ಇರು. ಯಾರಿಗೆಲ್ಲ ಅಡಿಗೆ ಕಲೀಲಿಕ್ಕೆ ಉಂಟು ಅವ್ರು ನಮ್ಮ ಚಾನಲ್ ನೋಡಿ ಬನ್ನಿ ಬನ್ನಿ. ಬಾರಿ ಇದರಲ್ಲಿ ಹೇಳುದು ಅವ್ರು, ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಡೌಟ್. ನಮ್ಮ ಚಾನಲಿಂದ ಅಡಿಗೆ ಕಲಿಯೋದಿಲ್ಲ ಯಾರ್ತ ಅಂತ ಡೌಟ್ ಅವ್ರಿಗೆ. ಇಷ್ಟು ಒಳ್ಳೆ ಕಲಿತಿದ್ರಿ ಮಾರ, ಇಷ್ಟು ಒಳ್ಳೆ ಕುಕಿಂಗ್ ಮಾಡ್ತೀರಿ ನೀವು ಹೇಳ್ತೀರಿ ಆಗೋದಿಲ್ಲ ಎಂತ ಬಾಯ ನೀವು. ಈಗ ಫ್ರೈ ಆಗಿದೆ, ಅದ್ಭುತವಾಗಿದೆ. ನೀವು ನಮ್ಮ ವಿಡಿಯೋಕ್ಕೆ ಒಂದು ಲೈಕನ್ನು ಕೊಟ್ಟರೆ ನಮಗೆ ಒಳ್ಳೆಯದು. ಜೀವನದಲ್ಲಿ ಯಾರಾದರೂ ಲೈಕ್ ಕೊಡಿ, ಯಾಕಂದರೆ 1,000 ಜನ ತನಕ 2,000 ಜನ ತನಕ ನೋಡ್ತೀವಿ. ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಶೇರ್ ಮಾಡಿದರೆ ನಿಮಗೆ ಇನ್ನಷ್ಟು ನಾವು ಪರಿಮಳವಾದಂತಹ ಉತ್ತಪ್ಪ ಅಲ್ಲ ಇದು ಎಂತ ಅಡುಗೆಗಳನ್ನು ಎಲ್ಲ ಮಾಡಿ ತರ್ತೇವೆ. ಮಾಡ್ಕಂತ ಯಾವ್ಯಾವ ಕರೆಂಟದು ಉಂಟು ಸಾರಿ. ಈಗ ರೆಡಿಯಾಗಿದೆ. ಈಗ ನೋಡಿ ಬಣ್ಣಲ್ಲಿ ನನ್ನ ಕಾಲ ಮೇಲೆ ಇಡ್ತಾರೆ ಗೊತ್ತಿಲ್ಲ ನನಗೆ. ರೆಡಿಯಾಗಿದೆ ಬೆಚ್ಚದಲ್ಲಿ ಎಲ್ಲಿ ಗಮುದಿಲ್ಲ. ಬೆಚ್ಚಾದ್ರೆ ಮತ್ತೆ ಬಣ್ಣಲ್ಲಿ ನನ್ನ ಕಾಲ ಮೇಲೆ. ಈಗ ಉಪ್ಪನ್ನು ಹಾಕ್ಬೇಕು. ಇದಕ್ಕೆ ಉಪ್ಪು. ಇದಕ್ಕೆ ಬೇವಿನ ಸೊಪ್ಪು ಹಾಕ್ಲಿಲ್ಲ ಮರೆ. ಅಯ್ಯೋ, ಬೇವಿನ ಸೊಪ್ಪನ್ನು ಹಾಕಬೇಕು. ಬೇವಿನ ಸೊಪ್ಪು ಹಾಕಿದ ತಕ್ಷಣವೇ ನಿಮಗೆ ಒಳ್ಳೆಯಾದ ಪರಿಮಳವಾದ ಒಂದು ಗೊಜ್ಜು ರೆಡಿ ಆಗ್ತದೆ. ಯಾವ ಗೊಜ್ಜು? ಟೊಮೆಟೊದ ಗೊಜ್ಜು, ಟೊಮೆಟೊ ನೀರುಳ್ಳಿ ಪೇಸ್ಟ್ ರೆಡಿ ಆಗಿದೆ. ಈಗ ಇದಕ್ಕೆ ಮಿಕ್ಸನ್ನು ಇದಕ್ಕೆ ಉಪ್ಪು ಹಾಕಿದ್ರಾ? ಹಾಂ ಸ್ವಲ್ಪ ನೋಡಿ ಉಪ್ಪು ಹಾಕಿದ್ರೆ ಚಂದ. ಉಪ್ಪನ್ನು ಹಾಕಲಿಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪುಂಡು
ಅವು ಒಂದು ಬಣ್ಣ ಮಿಸಪ್ನ ಅಥವಾ ಚೂರು ಉಪ್ಪನ್ನು ಪಾಡುಡು ಉಪ್ಪು ಪಾಡ್ಜಿಡ ಆಯ್ತು ಅವು ಚೂರು ಪಾಡುಡಿ ಯಾನೇ ಕಡೆ ಪಾಡಿ ನಂದತ ಗೊತ್ತುಚ್ಚಿ ಎರೆ ಗೊತ್ತು ಉಪ್ಪದ ಕಸ ಅನ್ನತ್ತ ಉಪ್ಪು ಪಾಡು ಹೆಂಚಿನ ಅದು ಅತ್ತೆ ಪಂಪಿಗೆ ಮಿಕ್ಸ್ ಮಾಡಿ ದಪ್ಪ ಅಣ್ಣ ಅಜ್ಜದ ದಪ್ಪ ಚೂರು ನೀರು ಪಾಡೋಣ ಅಪ್ಪಣ್ಣ ಅಪ್ಪ ತಲೆಕ ಬರೋದ ಅಂದು ಚೂರು ನೀರಣ್ಣ ಬರ್ಪಿಜಿ ನೀರಣ್ಣ ಬರ್ಬೋದು ಚೂರು ನೀರು ತಲಕ ಬರೋಣ ಚೂರು ನೀರು ಪಾಡಲಿ ಬೋಡು ಒಂದು ಬನಲ್ಲಿ ತಿನ್ನ ಮಿಕ್ಸ್ ಮಾಡ್ಕೊಂಡು ದೊಡ್ಡ ಮಂತು ಅದೇ ನೀರು ಹಾಕ್ಬಿಟ್ಟು ಈಗ ಬಣಲೆಯಲ್ಲಿ ಇದ್ದದನ್ನು ಪಾತ್ರೆಯಲ್ಲಿ ಇದ್ದದನ್ನು ಅಂತೆ ಬಣಲೆಯಲ್ಲಿ ಇದ್ದದನ್ನು ಈಗ ಅದ್ಭುತವಾಗಿ ಮಿಕ್ಸನ್ನು ಮಾಡ್ತಾರೆ ಇದನ್ನು ಬಣಲೆ ಮೇಲೆ ಬಣಲೆ ಹೊಟ್ಟೆ ಪಾತ್ರೆ ತೂತಾದ್ರೆ ಭಂಗ ಮಾಡಿ ಮತ್ತೆ ಮ್ಯಾಚ್ ಮಾಡಬೇಕು ನೀವು ಇದು ರೆಸ್ಟೋರೆಂಟಲ್ಲಿ ಮಾಡಿದಾಗೆ ಮಾಡ್ತಾರೆ ಭಯಂಕರ ಮಾರೆ ಅವರು ಮಾಡಿದ್ ನೋಡಿ ಎಷ್ಟು ಹೊಟ್ಟೆ ಆಗ್ತದೆ ಹಾಗೆ ಮಾಡಿದ್ರಿ ಎಲ್ಲ ಈಗ ಚಂದ ಮಾಡಿ ಮಿಕ್ಸನ್ನು ಮಾಡುವ ನಾವು ಕೂತ್ಕೊಂಡು ಮಿಕ್ಸ್ ಮಾಡ ನೋಡಿ ಗ್ಯಾಸ್ ಸ್ಪೆಷಲ್ ಆಗಿರುವಂಥ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ನೀರು ಹಾಕಬೇಕು ರಪ್ಪ ಅಂದ್ರೆ ರಪ್ಪ ನೀರು ಹಾಕಿ ರಪ್ಪ ಮಸ್ತ್ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ तेरे दिए दिए दानू सनम जियो तू के तेरे सब इश्कदारी है तेरे सब आशिकी मुझको तेरे सब आशिकी है ओ नहीं तू नहीं सकता दिल दिया गला तेरे नाल चटनी हो गया दिस इज नॉट चटनी हो गया दिल दिया गला ನೋಡಿ ಅದ್ಭುತವಾಗಿರುವಂಥ ರೆಸಿಪಿ ನಿಮಗೋಸ್ಕರ ನಾವು ತಂದಿದ್ದೇವೆ. ಈಗ ಸರಿಯಾಗಿದೆ ನೋಡಿ ನೋಡಿ ಹೀಗೆ ಬೀಳ್ಬೇಕು ಗಾಯ್ಸ್. ಈಗ ಒಂದು ಪಾತ್ರೆಗೆ ನಿಮಗೊಂದು ಸ್ಪೆಷಲ್ ಆಗಿರುವಂಥ ರೆಸಿಪಿ ನಿಮ್ಮ ಕಣ್ಣ ಎದುರಿಗೆ ನೋಡಿ. ಈಗ ಪಾತ್ರೆಯನ್ನು ಇಡ್ತಾರೆ. ಪಾತ್ರೆಯನ್ನು ಇಟ್ಟಾದ್ಮೇಲೆ ಎದ್ದೇಳಿ ನೀರನ್ನು ತೆಗೆದುಕೊಂಡು ಹೋಗಿ ಪಾತ್ರೆಯನ್ನು ಇಡ್ತಾರೆ. ಆ ಪಾತ್ರೆಗೆ ಸ್ವಲ್ಪ ತುಪ್ಪ ಎಣ್ಣೆ ಯಾವ್ದಾದ್ರು ತುಪ್ಪ ಬೇಡ ಎಣ್ಣೆಯನ್ನು ಹಾಕಿ. ನೀವು ತುಪ್ಪ ಯೂಸ್ ಮಾಡ್ಬೇಕಂತಿಲ್ಲ, ಎಣ್ಣೆ ಸಹ ಯೂಸ್ ಮಾಡ್ಬೋದು. ನೀವು ತುಪ್ಪನೇ ಪಾಡೋಡೊಂದು ಇಜ್ಜಿ ಎಣ್ಣೆ ಯೂಸ್ ಮಾಡ್ಬೋದು ಅಂಚನೆ ಇತ್ತ ಕ್ರಮೋಟು ಬಣಲೆದೀತೇರು ಬಣಲೆಗಿತ್ತೆ ಪನ್ಪೆ ಸ್ಪೆಷಲ್ ಆದಿದ್ದೇನೆ ರೆಸಿಪಿ ಎಂಚ ಮಲ್ಪೇರು ಎಂಚ ಟೇಸ್ಟ್ ಹಾಕೊಂಡು ಪೂರನೇ ಕಲೆಗೆ ಅನುಭವನೆ ಕೊಡ್ತಾರೆ ಕೆಳಗೆ ಈ ಕೆಳಗೆ ಅದ್ಭುತವಾದಿತ್ತಿನ ಶುದ್ಧವಾದ ಕೋಕೋನಟ್ ಎಣ್ಣೆಯನ್ನು ಹಾಕ್ತಾರೆ. ಕೋಕೋನಟ್ ಹತ್ತೊಂದು ಕೆಟ್ಟ ಮರೆ ತಿದ್ದಿಲ್ಲ ಅಯ್ಯೋ ಸೀತಾ ಅಯ್ಯೋ ಐಸ್ ಕ್ರೀಮ್ ತಿನ್ನೊಚ್ಚಿ ಬಂದಲ್ಲ ಐಸ್ ಕ್ರೀಮ್ ತಿನ್ಪಾರ ಬೋಡೊಂದಿರಿ ಕೋಲ್ಡ್ ಬರ್ಪಾರಿ ಜಾಪೆ ಜಾಪೆ ಶುದ್ಧ ಡೈಲಾಗ್ ತೀರ ಊರುಂಡಿರಿ. ತೆಂಗಿನ ಎಣ್ಣೆಯನ್ನು ಹಾಕ್ತಾರೆ. ಈಗ ನೀರು ಕಾಯಿ ಈಗ ಪಟ 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 ಇದು ನೀ ಬನ್ನಲೆ ಕಾಯ್ದಿದ್ದರೆ ಪಟ ಪಟ ಆಗ್ತದೆ ನೀರಿನ ಅಂಶ ಇದ್ರೆ. ಹೌದೌದು ನೀವು ಹೇಳುದು ಕರೆಕ್ಟ್. ನೀರಿನ ಅಂಶ ಇದ್ರೆ ಅದು ಪಟ ಪಟ ಆಗ್ತದೆ, ಪಟ ಚಟಪಟ ಆಗ್ತದೆ. ಈಗ ಹಾಕ್ತಾರೆ 1 ಲೀಟ್ರ್ ಎಣ್ಣೆ ಮಾಡಿ ಬುರುಜಿ ಎಣ್ಣೆ ಬಣ್ಣೆಲ್ಲ ಹೊಟ್ಟೆ ಆತನಂತೂ ಮಿನ್ನದ ಕರೆಂಟ್ ಎಣ್ಣೆ ಹಾಕಿದ್ದಾರೆ. ಸ್ವಲ್ಪ ಎಣ್ಣೆ ಹಾಕ್ಲಿಕ್ಕೆ ಅದಕ್ಕೆ ಎಣ್ಣೆ ಸ್ವಲ್ಪ 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 ಎಣ್ಣೆ ಹಾಕ್ತಾ ಹೋಗ್ಬೇಕು. ಇವರು ಒಗ್ಗರಣೆಗೆ ಹಾಕಿದ್ದಾರೆ ಎಣ್ಣೆ. ಎಂತಾಗ್ತದೆ ಬಣ್ಣಲೆ ಕಾಯ್ಬೇಕಲ್ಲ ಎಣ್ಣೆ ಅದು ಸ್ಪ್ರೆಡ್ ಮಾಡ್ಬೇಕು. ನೀವು ಸ್ವಲ್ಪ ಎಣ್ಣೆ ಸ್ವಲ್ಪ ಸ್ಪ್ರೆಡ್ ಮಾಡ್ಬೇಕು ಸ್ಪೂನ್ನಿಂದ ಆಚೆ ಈಚೆ ಖಾಲಿ ಅದನ್ನು ಇಟ್ಕೊಂಡು ಮಾಡಿದಾಗ ಎಂತ ಮಾಡ್ತೀವಿ. ಇವರು ಒಗ್ಗರಣೆ ಬಟ್ಟಿನ ಉಂಟಲ್ಲಿ ಸ್ಪ್ರೆಡ್ ಮಾಡಿದ್ದಾರೆ ಎಲ್ಲ 5 ನಿಮಿಷಕ್ಕೆ ಈಗ ಆಗ್ತದೆ. ಈಗ ನೋಡಿ ಅದ್ಭುತವಾಗಿದೆ. ಈಗ ಹಾಕಿ ಬರಲಿ ದೊಡ್ಡದು ಬರ್ತದೆ. ಅದು ಸಣ್ಣದ ಉತ್ತಪ್ಪ ನೀವು ಅಪ್ಪ ಮಾಡೋದಲ್ಲ ಮಾರೆ, ಸ್ವಲ್ಪ ದೊಡ್ಡದು ಬರ್ತದೆ. ಹರಡಿ ಸ್ವಲ್ಪ ಹಾಗೆ ಬಿಡಿಸಿ ಹಾಗೆ ಬಿಡಿಸ್ಬೇಕು ಒಳ್ಳೆ ಆಯ್ತಾ. ಇನ್ನೂ ಸ್ವಲ್ಪ ಹಾಕಿ ಕಲ್ತೆ ಇನ್ನು ಆಗ್ತದೆ. ದಪ್ಪದಾಗುದಿಲ್ಲ, ದಪ್ಪ ಆಗ್ಬೇಕು. ದಪ್ಪದಲ್ಲೇ ಬರುದು, ಸ್ವಲ್ಪ ದೋಸೆ ತರ ಬರುದಿಲ್ಲ, ಅದು ಸ್ವಲ್ಪ ದಪ್ಪ ಬರ್ತದೆ.
ಹಾಗೆ ಹಾಗೆ ನೋಡಿ ಗೆಳೆಯರೆ, ಈಗ ಕಾಯಿದ ನಂತರ ಹೇಗಾಗ್ತದೆ ನೋಡುವ. ರೆಡಿಯಾಗಿದೆ ನಿಮ್ಮೆಲ್ಲರ ಗೋಧಿ ರವೆಯ ಉತ್ತಪ್ಪ. ಈಗ ಉತ್ತಪ್ಪ ರೆಡಿಯಾಗಿದೆ. ಮೆಲ್ಲ ಎದ್ದೇಳಿಸ್ತಾರೆ. ಈಗ ಎದ್ದೇಳಿಸಿ ಮಜುಕಿ ಅಂದರೆ ಮಗುಚಿ ಮಜುಕಿ ಮಗಚಿ ಮಗಚಿ ಎಬ್ಬಿಸಿ ಪಲ್ಟಿ ಮಾಡ್ತಾರೆ. ನಿಮಗೋಸ್ಕರ ಒಳ್ಳೆ ಆಗಿರುವಂಥ ರೆಸಿಪಿ. ಖಂಡಿತವಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಿ, ಒಳ್ಳೆ ಆಗ್ತದೆ. ಈಗ ತಿಂದು ನೋಡಿ ಹೇಳ್ತೇವೆ ನಿಮಗೆ, ಟ್ರೈ ಮಾಡಿ ಹೇಳ್ತೇವೆ ಎಂತ ಆಗ್ತದಾ ಇಲ್ವಾ ಎಲ್ಲ ಎಂಬುದನ್ನು ತಿಳ್ಕೊಳ್ರಿ. ಈಗ ಪಲ್ಟಿ ಹಾಕಬೇಕು, ಅಂದರೆ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಪಲ್ಟಿಯನ್ನು ಹಾಕಿ ಅದು ನೋಡಿ ಮೇಡಮೆಲ್ಲ ಎಬ್ಬಿಸ್ತಿದ್ದಾರೆ ನೋಡಿ, ಹೀಗೆ ಬರುತ್ತೆ. ಎಷ್ಟು ಚೆನ್ನಾಗಿ ಬಂತು ನೋಡಿ, ಎಷ್ಟು ಚೆನ್ನಾಗಿ. ಈಗ ಮಗುಚಿ ಆಗಿ ನೋಡಿ ಹೀಗೆ ಬರುತ್ತೆ ಗಾಯ್ಸ್. ಇದ್ರ ಹೆಸರೇ ಉತ್ತಪ್ಪ ನೋಡಿ. ಈಗ ಸ್ಮೈಲ್ ಬಂತು, ಯಾಕೆಂದ್ರೆ ಡೌಟ್ ಇತ್ತು ಹೇಳ್ತದ ಇಲ್ವಾ ಅಂತ ಡೌಟ್. ಹೌದಲ್ವಾ ಅಂದತ್ತ ಡೌಟ್ ನಂದತ್ತ ಲಕ್ಕುಜಿ ಬಂದು ಡೌಟ್ ಇರ್ತೇನೆ ನಾನಲ್ಲ. ಲಖೈರ್ ಬಾರಿ ಶಾಕದ ಒಂಜಿ ರೆಸಿಪಿ ನಿಗುಲ್ಲ ಖಂಡಿತವಾದ ಟ್ರೈ ಮಲ್ಪಲೆ. ನೀವು ಸಹ ಖಂಡಿತವಾದ ಟ್ರೈ ಮಾಡಿದ್ದೆ. ಟೇಸ್ಟ್ ಪನ್ಪ ಅಂತ ತಡದೆ ಎಂಚ ಆತನ ಎಂಚ ಮಲ್ಪೊಲಿ ಏತ್ ಲಾಯ್ಕೊಂಡು ನಿಗುಲ್ ಮಲ್ಪೊಡ ಬೊರ್ಚ ಪೂರ ಮೇರ್ ಬಂದ್ಪೇರ್. ಕೆಲಸಕ್ಕೆ ಹೋಗುವಾಗ ಬೇಗ ಮಾಡಬೇಕಾದ್ರೆ ಈ ರೆಸಿಪಿಯನ್ನು ಮಾಡಬೇಕು. ಬೇಗ ಮಾಡಿ ತಿಂದು ಹೋಗ್ಲಿಕ್ಕೆ ಆಗ್ತದೆ ಕೆಲಸಕ್ಕೆ. ನೀವು ಸಹ ಹೀಗೆ ಮಾಡಿ ರೆಸಿಪಿ. ಆಯ್ತಾ? ಕಂಠಪಾಠ ಮುಕ್ತವಾಗಿದೆ. ಧನ್ಯವಾದಗಳು. ಭಾರಿ ಖುಷಿಯಲ್ಲಿ ಆಗದಿಂದ ಡೌಟಲ್ಲಿ ಮಾಡ್ತಾಯಿದ್ರು ಈ ರೆಸಿಪಿಯನ್ನು. ಈಗ ಖುಷಿಯಾಗಿದೆ. ಅದ್ಭುತವಾಗಿ ಬಂದಿರುವಂಥ ರೆಸಿಪಿಯನ್ನು ಕಾಣಬಹುದು ನೀವು ನಿಮ್ಮ ಮುಂದೆ. ನಿಕಲ್ಲ ಎದುರು ಒಂದು ಅದ್ಭುತವಾದಿತ್ತಿನ ಒಂಜಿ ಲಾಯ್ಕದ ರೆಸಿಪಿ ಅಂತ ಪರವಾಗಿ ತುಕ ಗಾಯ್ಸ್ ನೆತ್ತ ಟೇಸ್ಟ್ ಮಂತುಕ ಎಂಚಾತನ್ ಬಂದು ಅದ್ಭುತವಾಗಿರುವಂತಹ ರೆಸಿಪಿ ರೆಡಿಯಾಗಿದೆ. ಈಗ ಇದರ ಟೇಸ್ಟನ್ನು ನೋಡಬೇಕು, ಹೇಗೆ ತಿಂತಾರಲ್ಲ ಸರಿ, ಹೇಗೆ ತಿನ್ನೋದು ಎಂಬುದನ್ನು ನೋಡುವ ಗೆಳೆಯರೆ. ಒಳ್ಳೆ ಆಗಿದೆ ಇಲ್ಲೋ ಎಂಬುದನ್ನು ನೋಡುವ. ಬೆಚ್ಚ ಉಂಟು ಗೆಳೆಯರೆ, ಸ್ವಲ್ಪ ಬೆಚ್ಚ ಯಾವುದು. ಈಗ ಅದ್ಭುತವಾಗಿರುವಂಥ ರೆಸಿಪಿ ಈಗ ಬಂದಿದ್ದಾರೆ ನಮ್ಮ ಗೆಸ್ಟ್. ಗೆಸ್ಟ್ ಬೇರೆ. ಈಗ ನನ್ನ ಅಪ್ಪ ನೋಡ್ತಾರೆ. ಟೇಸ್ಟ್ ನೋಡು ಎಂಚಿನ ಬೇರೆ ಒಂದೇ ಧ್ವಜಸ್ಕಂಬದಿದ್ರು ಒಂದೇ ಕುಂದಿಸ್ಲಿಕ್ಕೆ ಆತನ ಮಾರೆ ಹೊಯ್ಕಿ ಇವ್ರು ಧ್ವಜಸ್ಕಂಬದಿದ್ರು ಒಂದೇ ಧ್ವಜ ಏರಿಸಾರೆ ಒಂದಿದ್ಲಕ್ಕೆ ಆತನವ ಎಟಾತನ ಹೇಗಾಗಿದೆ ಎಂಜಾತನ ತುಂಬಾ ಒಳ್ಳೆಯದಾಗಿದೆ. ಧನ್ಯವಾದಗಳು. ಲೈಕ್ ಮಾಡಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ರೆಸಿಪಿ ತರ್ತೇವೆ. ಒಳ್ಳೆಯ ರೆಸಿಪಿ ತರ್ತೇವೆ. ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗುವ ಅದ್ಭುತ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ. ಬಾಯ್. ಟಾಡಾ.